ಸ್ನೇಹಿತರೆ, ಇಂಡಿಯಾ ಅನ್ನೋ ಪದದ ಫುಲ್ ಫಾರ್ಮ್ ಗೊತ್ತಾ? ಯಾರಲ್ಲೂ ಹೇಳ್ಬೇಡಿ ನಿಮಗ್ ಗೊತ್ತಿಲ್ಲ ಅಂತ. ಸ್ನೇಹಿತರೆ, ಹಾಗಾದ್ರೆ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ ದೇಶದ ಬಗ್ಗೆನೇ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇಂಡಿಯಾ INDIA ಇದರ ಫುಲ್ ಫಾರ್ಮ್ ಏನು? ಈ ವಿಡಿಯೋದ ಕೊನೆಯದಾಗಿ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಅದಕ್ಕೂ ಮೊದಲು ಹಿಂದೂಸ್ತಾನ್ ಅಂತ ಕೂಡ ನಮ್ ದೇಶಕ್ಕೆ ಕರೀತಾರೆ, ಅದು ನಿಮಗೆ ಗೊತ್ತೇ ಇದೆ. ಏನಿದು ಹಿಂದೂಸ್ತಾನ್ ಅಂತ ಹೇಳಿದ್ರೆ ನೋಡಿ, ಈ ಪದವನ್ನು ನಾವು ಎರಡು ಡಿವೈಡ್ ಮಾಡುವ, ಒಂದು ಹಿಂದೂ ಮತ್ತೊಂದು ಸ್ಥಾನ್, ಒಟ್ಟಿಗೆ ಹಿಂದೂಸ್ತಾನ್. ಸ್ಥಾನ್, ಈ ಸ್ಥಾನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಇದರ ಅರ್ಥ ಲ್ಯಾಂಡ್ ಆಫ್ ಅಂತ ಬರುತ್ತೆ, ಅಥವಾ ಒಂದಿಷ್ಟು ಭೂಪ್ರದೇಶ ಅಂತ ಬರುತ್ತೆ. ಅಂದ್ರೆ ಹಿಂದೂ ಸಂಪ್ರದಾಯದ ಅಥವಾ ಹಿಂದೂ ಪದ್ಧತಿಯವರು ಇರುವಂತಹ ಸ್ಥಾನ, ಜಾಗ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ನೋಡಿ, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ನೋಡಿ, ಈ ಸ್ಥಾನ್ ಅನ್ನೋ ಪದಗಳು ಲ್ಯಾಂಡ್ ಆಫ್ ಅಂತ ಹೇಳುವ ಅರ್ಥವನ್ನು ಕೊಡುತ್ತೆ. ಹಂಗಾದ್ರೆ ಇಂಡಿಯಾ ಅಂದ್ರೇನು? INDIA ಅಂದ್ರೆ ಇದನ್ನು ಕೂಡ ನಮ್ಮ ಹಿಂದೂಸ್ತಾನದಾಗೆ ಎರಡು ಭಾಗ ಮಾಡಿ, ಒಂದು ಇಂಡಿಯಾ, ಇಂಡ್ ಹಾಗೂ IA ಎಂಬುದು ಕೊನೆಯದಾಗಿ ಬರುತ್ತೆ. ಏನಿದು ಇಂಡಿಯಾ? ನೋಡಿ, ಕೊನೆಯದಾಗಿರುವ ಪದ ಇಯಾ ಅನ್ನು ತಗೊಳ್ಳುವ ನಾವು. ನೋಡಿ, ಇದು ಕೂಡ ಸೇಮ್ ಅರ್ಥವನ್ನು ಕೊಡುತ್ತೆ, ಲ್ಯಾಂಡ್ ಆಫ್, ಒಂದು ಭೂಪ್ರದೇಶ, ಇಂತಿಷ್ಟು ಭೂಪ್ರದೇಶ ಅಂತ ಹೇಳುವ ಅರ್ಥವನ್ನು ಇದು ಕೂಡ ಕೊಡುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ನೋಡಿ, ಅರೇಬಿಯಾ, ಸ್ಕ್ಯಾಂಡಿನೇವಿಯಾ, ಮಲೇಷಿಯಾ, ನಮಿಬಿಯಾ. ನೋಡಿ, ಈ ಇಯಾ ಅಂತ ಹೇಳುವ ಅರ್ಥ ಒಂದಿಷ್ಟು ಭೂಪ್ರದೇಶ ಅಂತ ಹೇಳುವ ಅರ್ಥವನ್ನು ಕೊಡುತ್ತೆ. ಸ್ನೇಹಿತರೆ, ಈ ಇಂಡಿಯಾ ಅಂತ ಹೇಳುವ ಹೆಸರು ಬರ್ಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅದನ್ನ ನಾವು ತಿಳ್ಕೊಳ್ಳೇಬೇಕು. ನೋಡಿ, ನಮ್ಮ ನಾರ್ತ್ ಪಾರ್ಟ್ ಆಫ್ ಇಂಡಿಯಾವನ್ನು ನೋಡೋದಾದ್ರೆ ನಮಗೆ ಸಿಂಧು ಅಂತ ಹೇಳುವ ನದಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ವೆಸ್ಟ್ ಕಡೆಯಲ್ಲಿ ಇದೆ, ಹೌದಾ? ನಾವು ವೆಸ್ಟ್ ಪಾರ್ಟ್ ಇಂದ ಇಂಡಿಯಾಕ್ಕೆ ನುಗ್ಗಬೇಕಾದ್ರೆ ಈ ಸಿಂಧು ನದಿಯನ್ನು ದಾಟ್ಕೊಂಡೇ ಬರಬೇಕು. ಇದನ್ನು ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾವು ತಗೊಳ್ಬಹುದು. ಇದೇ ಸಿಂಧು ನದಿವೆಯನ್ನು ದಾಟಿ ಗ್ರೀಕರು ನಮ್ಮ ದೇಶಕ್ಕೆ ಬರ್ತಾರೆ. ಅವರಿಗೆ ಸಿಂಧು ಹೆಸರು ಹೇಳಲಿಕ್ಕಾಗೋದಿಲ್ಲ, ಅದರಿಂದ ಅವ್ರೇನ್ ಮಾಡ್ತಾರೆ, ಸಿಂಧು ಪ್ರೊನೌನ್ಸಿಯೇಷನ್ ಬರದ ಕಾರಣ ಅವರು ಸಿಂಧುವನ್ನು ಹಿಂದೂ ಅಂತ ಹೇಳಿ ಉಚ್ಚರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಸಿಂಧು ರಿವರ್ ಏನಾಯ್ತು, ಹಿಂದೂ ರಿವರ್ ಅಂತ ಹೇಳಿ ಅವರು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗ್ರೀಕರು ಇದನ್ನು ಇಂಡೋಸ್ ಅಂತ ಕರೆದ್ರೆ, ಅಂದ್ರೆ ಲ್ಯಾಂಡ್ ಆಫ್ ಇಂಡೋಸ್ ಅಂತ ಅವ್ರು ಕರೆದ್ರೆ, ರೋಮನ್ನರ್ ಏನ್ ಮಾಡ್ತಾರೆ, ಲ್ಯಾಂಡ್ ಆಫ್ ಇಂಡಸ್ ಅಂತ ಹೇಳಿ ಅವರು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಈ ಸಿಂಧು ನದಿಗೆ ಮತ್ತೊಂದು ಪ್ರಾಮುಖ್ಯತೆ ಇದೆ, ಅದೇನು ಗೊತ್ತಾ? ನಾವು ಸಿಂಧು ನಾಗರಿಕತೆ ಅಂತ ಕೇಳ್ತೇವೆ. ಈ ಸಿಂಧು ನಾಗರಿಕತೆಯ ಉಗಮ ಆದದ್ದು ಇದೇ ಸಿಂಧು ನದಿಯ ಪಕ್ಕದಲ್ಲಿ. ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಅಂದ್ರೆ ಇದೇ ಸಿಂಧು ನದಿಯ ಪಕ್ಕದಲ್ಲಿ, ಸಿಂಧು ನದಿ ಭಾಗದಲ್ಲಿ, ಆ ದಡ ಭಾಗದಲ್ಲಿ ನಾಗರಿಕತೆ ಉಗಮವಾಯಿತು. ಯಾಕೆಂತ ಹೇಳಿದ್ರೆ ಬೇಕಾದಷ್ಟು ನೀರಿನ ಪೂರೈಕೆ, ಫಲವತ್ತಾದ ಮಣ್ಣುಗಳಿದ್ದ ಕಾರಣ ಅಲ್ಲಿ ಜನಾಂಗ ಅಥವಾ ಒಂದು ನಾಗರಿಕತೆ ಸೃಷ್ಟಿಯಾಯಿತು ಅಂತ ಕೂಡ ನಾವು ಹೇಳ್ತೇವೆ. ಆದ್ರಿಂದ ಈ ಸಿಂಧು ನದಿ ಎನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾಗಿ ಇದೇ ನದಿಯಿಂದ ಹೆಸರು ಬಂದಿದೆ. ಹಾಗಾದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಇಂಡಿಯಾ ಅನ್ನೋ ಪದ ಬಂದದ್ದು ಇಂಡಸ್ ಎನ್ನೋ ಪದದಿಂದ. ಇಂಡಸ್ ಅನ್ನೋ ಪದ ಬಂದದ್ದು ಅದು ಸಿಂಧು ಅಂತ ಹೇಳುವ ನದಿಯಿಂದ. ಹಾಗಾಗಿ ನಿಮಗೆ ಕ್ಲಿಯರ್ ಆಯ್ತು ಇಂಡಿಯಾ ಅಂತ ಹೇಳುವ ಹೆಸರು ಹೇಗ್ ನಮ್ ದೇಶಕ್ಕೆ ಬಂತು ಅಂತ ಹೇಳಿ. ಹಾಗಾದ್ರೆ ನಮ್ ದೇಶಕ್ಕೆ ಇಂಡಿಯಾ ಅಂತ ಮಾತ್ರ ಹೇಳೋದಾ? ಖಂಡಿತವಾಗ್ಲೂ ಕೂಡ ಅಲ್ಲ. ಇಂಡಿಯಾ, ಭಾರತ, ಜಂಬೂದ್ವೀಪ, ಭರತವರ್ಷ, ಭರತಖಂಡ, ಹೀಗೆ ಹೇಳ್ತಾ ಹೋದ್ರೆ ಒಂದಿಷ್ಟು ಹೆಸರುಗಳು ನಮ್ಮ ದೇಶಕ್ಕಿದೆ. ಅದು ನಮ್ ದೇಶದ ಹೆಮ್ಮೆ. ಇತ್ತೀಚಿನ ದಿನಗಳಲ್ಲಿ ನಮ್ ದೇಶದ ಹೆಸರಿನ ಬಗ್ಗೆ ಒಂದು ದೊಡ್ಡ ಚರ್ಚೆಯೇ ಆಯ್ತು, ಇಂಡಿಯಾ ಆರ್ ಭಾರತ್ ಅಲ್ವಾ? ಸ್ನೇಹಿತರೆ, ನೆನಪಿರ್ಲಿ, ನಮ್ಮ ಸಂವಿಧಾನದ ಪ್ರಕಾರ ಇಂಡಿಯಾ ಅಥವಾ ಭಾರತ ಇನ್ನು ಎರಡು ಹೆಸರಿಗೂ ಕೂಡ ಗೌರವವನ್ನು ಕೊಡಲಾಗಿದೆ. ಇದು ಎರಡೂ ಕೂಡ ನಮ್ಮ ಅಫಿಷಿಯಲ್ ಹೆಸರುಗಳೇ. ಭಾರತ ಅಂತ ಒಂದಿಷ್ಟು ಪ್ರಾದೇಶಿಕವಾಗಿ ಗೊತ್ತಿದ್ರೆ, ಇಂಡಿಯಾ ಅನ್ನೋ ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪರಿಚಿತವಾಗಿದೆ. ಎರಡೂ ಹೆಸರು ಕೂಡ ನಮ್ಮ ದೇಶದ ಅಫಿಷಿಯಲ್ ಹೆಸರುಗಳು. ಭಾರತ ಅನ್ನೋ ಹೆಸರು ಹೇಗ್ ಬಂತು?
ಇದರ ಹಿಂದೆ ಒಂದಷ್ಟು ದೊಡ್ಡ ಸ್ಟೋರಿನೇ ಇದೆ. ಆದ್ರೆ ಸಣ್ಣದಾಗಿ ನಿಮಗೆ ಹೇಳೋದಾದ್ರೆ, ಭರತ ಅಂತ ಹೇಳುವ ಚಕ್ರವರ್ತಿ, ಒಂದ್ ಕಡೆ ಹೇಳ್ತಾರೆ ವೃಷಭನಾಥರ ಮಗ ಭರತ ಚಕ್ರವರ್ತಿಯಿಂದ ಈ ದೇಶಕ್ಕೆ ಭಾರತ ಅನ್ನೋ ಹೆಸರು ಬಂತು ಅಂತ. ಅಥವಾ ಇನ್ನೊಂದ್ ಕಡೆ ಹೇಳ್ತಾರೆ ದುಷ್ಯಂತನ ಮಗ ಭರತ ಚಕ್ರವರ್ತಿಯಿಂದ ಈ ದೇಶಕ್ಕೆ ಭಾರತ ಅಂತ ಹೇಳುವ ಹೆಸರು ಬಂತು ಅಂತ. ಭಾರತೀಯರಾಗಿರುವ ನಾವು ನಮ್ಮ ದೇಶದ ಬಗ್ಗೆ ಇಷ್ಟಾದ್ರೂ ತಿಳ್ಕೊಳ್ಳೋದಿದ್ರೆ ಹೇಗೆ ಅಲ್ವಾ? ಆಗ ಕೇಳಿದ್ದೆ INDIA, ಇಂಡಿಯಾ ಅಂತ ಹೇಳುವ ಪದದ ಫುಲ್ ಫಾರ್ಮ್ ಏನು ಅಂತ. ಸ್ನೇಹಿತರೆ, ಅಫಿಷಿಯಲ್ ಆಗಿ ಇಂಡಿಯಾ ಅನ್ನೋ ಪದಕ್ಕೆ ವಿಸ್ತೃತ ರೂಪ ಇಲ್ಲ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಡೆಫಿನೇಷನ್ ಅನ್ನು ಕೊಡ್ತಾ ಹೋಗ್ತಾರೆ. ಅವರ ಥಾಟ್ ಅನ್ನು ನಾವು ಒಪ್ಪಿಕೊಳ್ಳೇಬೇಕು. ಹಾಗೆ ನೀವು ಹೊಸ ಹೆಸರು ಕೊಟ್ರೆ ನಿಮ್ ಥಾಟ್ ಅನ್ನು ಕೂಡ ಎಲ್ಲರೂ ಒಪ್ಪಿಕೊಳ್ಳೇಬೇಕು. ನೀವೇನ್ ಹೆಸರು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಭಾರತ ಅನ್ನೋ ಹೆಸರು ಪುರಾಣಗಳಲ್ಲಿ ಜನಜನಿತವಾಗಿ ಬಂದಂತಹ ಹೆಸರು. ಆದ್ರೆ ಇಂಡಿಯಾ ಅನ್ನೋ ಹೆಸರು ಪಾಶ್ಚಾತ್ಯರು ಕೊಟ್ಟದ್ದು ಅನ್ನೋದು ಒಂದಿಷ್ಟು ವಾದ ಇದೆ. ಏನೇ ಇರ್ಲಿ, ಎರಡು ಹೆಸರು ಕೂಡ ನಮ್ ದೇಶದ್ದೇ, ಅದು ನಮ್ ಪ್ರದೇಶದ್ದೇ ಅಂದ್ಮೇಲೆ ನಮ್ಗೆ ಗೌರವ ಇರ್ಲೇಬೇಕು ಅಂತ ಹೇಳ್ತಾ, ಮತ್ತೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.